ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು, ಜಾತಿ ಕಾಲಂನಲ್ಲಿ ಹಡಪದ ಎಂದು ನಮೂದಿಸಿ ದೈವ ಹಡಪದ. ಮುಂಡ್ರಗಿಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಪ್ರಾರಂಭಿಸಿದ್ದು, ಮನೆ ಮನೆಗೆ ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ಎಲ್ಲ ಹಡಪದ ಸಮಾಜದ ಬಾಂಧವರು ಧರ್ಮದ ಜಾತಿ ಕಾಲಂನಲ್ಲಿ A445 ಹಡಪದ ಎಂದು, ನಿಮ್ಮ ಕುಟುಂಬದ ಕುಲ ಕಸಬು 31 ಮತ್ತು ನಿಮ್ಮ ಕುಟುಂಬದ ಕಸಬು ಮುಂದುವರೆದರೆ 1 ಎಂದು ನಮೂದಿಸಿ ಈ ರೀತಿ ಸರಿಯಾಗಿ ಮಾಹಿತಿ ನೀಡಿ ಹಾಗೂ ರಿಜಿಸ್ಟರ್ನಲ್ಲಿ ಪೆನ್ನಿನಿಂದ ಬರೆದ ಬಗ್ಗೆ ಖಾತ್ರಿ ಮಾಡಿಕೊಳ್ಳಿ ಎಂದು ಹಡಪದ ಸಮಾಜದ ಕಾರ್ಯಾಧ್ಯಕ್ಷರಾದ ದೈವ ಹಡಪದ, ತಾಲೂಕು ಅಧ್ಯಕ್ಷರಾದ ಈರಣ್ಣ ಹಡಪದ್ ಅವರು ಸಮಾಜದ ಬಾಂಧವರಿಗೆ ತಿಳಿಸಿದ್ದಾರೆ. ಈ ಕುರಿತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಾಜದ ಮುಖಂಡರೊಂದಿಗೆ ಮಾಹಿತಿ ನೀಡಿದ ಅವರು, ಕಳೆದ 1 ತಿಂಗಳಿನಿಂದ ಹಡಪದ ಅಪ್ಪಣ್ಣ ಸಮಾಜದ ತಂಗಡಗಿ ಪೀಠದ ಶ್ರೀ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಎಲ್ಲ ಸಮಾಜ ಬಾಂಧವರಿಂದ ಅಭಿಪ್ರಾಯ ಸಂಗ್ರಹಿಸಿ ಸಮಾಜದ ಎಲ್ಲ ಮುಖಂಡರೊಂದಿಗೆ ಚರ್ಚಿಸಿ ಮುಂದಿನ ಸಮಾಜದ ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಲಿ ಎಂಬ ಉದ್ದೇಶದಿಂದ ಈ ನಿರ್ಧಾರ ಕೈಗೊಂಡಿದ್ದು, ಎಲ್ಲ ಸಮಾಜ ಬಾಂಧವರು ಸಮೀಕ್ಷೆಗೆ ಬಂದ ಸಂದರ್ಭದಲ್ಲಿ ನಾವು ಮೇಲೆ ತಿಳಿಸಿರುವ ಹಾಗೆ ಮಾಹಿತಿ ನೀಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ. ಈ ಸಮಯದಲ್ಲಿ ಸಿದ್ದಲಿಂಗೇಶ ತಿಪ್ಪಾಪುರ, ಸುರೇಶ ಹಡಪದ, ನಾಗರಾಜ್ ಹಡಪದ, ಹನುಮಂತಣ್ಣ ಕಲ್ಕೇರಿ, ಶಿವಾನಂದ ಹಡಪದ, ರಮೇಶ್ ಹಡಪದ, ಕೋಟ್ರೇಶ್ ಹಡಪದ, ಶೇಖರಪ್ಪ ಹಡಪದ, ಗುರುರಾಜ್ ಹಡಪದ ಸಮಾಜದ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ, ಪ್ರಜಾಪವ ಟಿವಿ, ಮುಂಡ್ರಗಿ. ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ಜಾತೀಯತೆಯನ್ನು ಸರ್ಕಾರ ಕೈಗೊಂಡೈತಿ. ನನ್ನ ಹಡಪ ಸಮಾಜ ಬಂದವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ತಾವು ಯಾರು ಗೊಂದಲಮಯ ಮಾಡ್ಕೊಳ್ಬೇಡಿ. ಏನಂತ ಹೇಳಿದ್ರೆ, ಜಾತಿ ಕಾಲಂನಲ್ಲಿ ಹಡಪದಂತ ನಮೂದಿಸ್ರಿ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ನಮೂದಿಸ್ರಿ. ಜೊತೆಗೆ ನಿಮ್ಮ ಕಾಯಕ ಬಂದಲ್ಲಿ ಕ್ಷೌರಿಕ ಕೆಲಸ ಮಾಡುವಂಥ ವ್ಯಕ್ತಿಗಳು ಕ್ಷೌರಿಕರಂತ ಬಳಸ್ರಿ, ವ್ಯವಸಾಯ ಮಾಡುವಂತಂದ್ರೆ ನಾವು ರೈತರಂತ ಹೇಳಿ ಬಳಸ್ರಿ ಅನ್ನುವಂಥ ಮಾತನ್ನು ತಮಗೆ ವಿನಂತಿ ಮಾಡ್ಕೊಳ್ತೀನಿ. ಜೊತೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಏನಿವತ್ತು ನಮ್ಮ ಜಾತಿಗಣತಿ ನಡೀತಾ ಇದೆ, ನಾವು ಗಂಡ್ಮಕ್ಳು ಜಾಸ್ತಿ ಮನೆಯಲ್ಲಿ ಇರೋದಿಲ್ಲ, ಆದ್ರೆ ತಾಯಂದಿರು ಅಕ್ಕ ತಂಗಿಯರು ಇರ್ತಾರ. ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಇವತ್ತು ಸಮೀಕ್ಷೆ ಬಂದವ್ರಿಗೆ ಸಹಕರಿಸಿ ಅವ್ರೇನು 60 ಪ್ರಶ್ನೆಗಳನ್ನ ಕೇಳ್ತಾರ, 60 ಪ್ರಶ್ನೆಗಳಿಗೂ ಕೂಡ ತಾವು ಏನ್ ಮಾಡ್ರಿ ಅಂತ ಹೇಳಿದ್ರೆ ಸ್ಪಂದಿಸ್ರಿ. ಜೊತೆಗೆ ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ರಾಜ್ಯ ಕಮಿಟಿ ಇರ್ಬೋದು, ಜಿಲ್ಲಾ ಕಮಿಟಿ ಇರ್ಬೋದು, ತಾಲೂಕು ಕಮಿಟಿ ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಮ್ಮ ಸಮಾಜ ಬಾಂಧವರಿಗೆ ತಿಳಿ ಹೇಳುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾವು ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಮುಂದೆ ತಮ್ಮ ಮಕ್ಕಳ ಭವಿಷ್ಯ ಇದೆ, ಆ ಉದ್ದೇಶದಿಂದ ತಾವು ಮಕ್ಕಳ ಜೀವನಕ್ಕೋಸ್ಕರ ಆದರೂ ನಾವು ಇದಕ್ಕೆ ಭಾಗಿಯಾಗಬೇಕು, ಈ ಗಣಿತಿಯಲ್ಲಿ ನಾವು ಕೂಡ ಭಾಗಿಯಾಗಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಹಡಪದ ಅಪ್ಪಣ್ಣ ಸಮಾಜ ಸಂಘ ಹಾಗೂ ಮಠದ ಟ್ರಸ್ಟ್ ಮತ್ತು ಗದಗ ಜಿಲ್ಲಾ ಹಡಪ ಸಮಾಜ ಇವರೆಲ್ಲ ಸಂಯುಕ್ತ ಆಶ್ರಯದಲ್ಲಿ ಏನು ಆದೇಶ ಮಾಡ್ರಿ ಅಂದ್ರೆ, ಸರ್ಕಾರ ಜಾತಿ ಗಣತಿ ಮಾಡಬೇಕು. ಅದರ ಪ್ರಯುಕ್ತ ಎಲ್ಲ ಸಮಾಜ ಬಾಂಧವರು ಒಂದೇ ಜಾತಿ ಬಳಸ್ಬೇಕು, ಡಿವೈಡ್ ಆಗಬಾರ್ದು. 28 ಉಪಜಾತಿಗಳು ನಮ್ಮ ಸಮಾಜದಾಗ ಡಿವೈಡ್ ಆಗಬಾರ್ದು. ಯಾಕಂದ್ರೆ ಇವತ್ತಿನ ಸರ್ಕಾರ ಏನು ಮಾಡ್ತಂದ್ರೆ ತಲೆ ನೋಡಿ ಅನುದಾನ ಕೊಡೋಂಥ ಪರಿಸ್ಥಿತಿ ಐತಿ, ತಲೆ ನೋಡಿ ಅವರಿಗೆ ಗೌರವ ಕೊಡೋಂಥ ಪರಿಸ್ಥಿತಿ. ಅದಕ್ಕೆ ನಮ್ಮ ಸಮಾಜ ಛಿದ್ರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸಮಾಜದ ರಾಜ್ಯ ಸಂಘದವರು ಏನು ಆದೇಶ ಮಾಡಿದ್ರೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಕಾಲಂನಲ್ಲಿ ಹಡಪದ ಅಂತ ಬರೆಸ್ರಿ, ಉಪಜಾತಿ ಬಂದಲ್ಲಿ ಹಡಪದ ಅಂತ ಬರೆಸ್ರಿ, ವೃತ್ತಿಯಲ್ಲಿ ಕ್ಷೌರಿಕ ಅಂತ ಬರೆಸ್ರಿ ಅಂತ ಹೇಳಿ ಆದೇಶ ಮಾಡ್ರ. ಆ ಆದೇಶವನ್ನು ಇಡೀ ರಾಜ್ಯ ತುಂಬ ಪ್ರಸಾರ ಮಾಡ್ರ, ಭಿತ್ತಿಪತ್ರ ಹಂಚಾರ, ಪ್ರೆಸ್ ಮೀಟ್ ಮಾಡ್ರ. ಅದ್ರ ಜೊತೆಗೆ ನಾವು ತಾಲೂಕಿನಿಂದ ನಮ್ಮ ಸಮಾಜ ಸಂಘದ ಎಲ್ಲ ಸದಸ್ಯರನ್ನು ಹಿರಿಯರನ್ನು ಕೂಡಿಸ್ಕೊಂಡು ನಾವು ಪಾಪ್ಯುಲೆನ್ಸ್ ಮಾಡಿದ್ವಿ. ಆ ಪಾಪ್ಯುಲೆನ್ಸನ್ನು ಹಂಚುವ ಮೂಲಕ ಮತ್ತು ಪತ್ರಿಕೆಯ ಮೂಲಕ ಎಲ್ಲ ಕಡೆಗೆ ಅವೇರ್ನೆಸ್ ಮಾಡುವಂಥ ಉದ್ದೇಶದಿಂದ ಈ ಸಭೆ ಕರೆದಿವಿ. ಇದು ಎಲ್ಲ ತಾಲೂಕಿನ ಹಳ್ಳಿಗೂ ಎಲ್ಲ ಸಮಾಜ ಕಾರ್ಯಕರ್ತರು ಇದನ್ನು ಸರಿಯಾಗಿ ಪಾಪ್ಯುಲೆನ್ಸನ್ನು ಮನೆಗೆ ಮೂಡಿಸಿ ಅವರಿಗೆ ತಿಳುವಳಿಕೆ ಹೇಳಿ ಜಾತಿ ಗಣಿಸಿ ಯಶಸ್ವಿ ಮಾಡಬೇಕು. ಅಂದ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ನಡೆಸಿ